ಇಲ್ಲಾಂದ್ರೆ ಎಲ್ಲರೂ ಹೊರಗೆ ನಡೆದ್ಬಿಡ್ರಿ. ಬಹಳ ಚೆನ್ನಾಗಿ ನಡೀತಾ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಜನರ ಸ್ಪಂದನೆ ಇದೆ. ನಾನು ನಿನ್ನೆ ಮತ್ತು 2 ದಿನಗಳ ಹಿಂದೆ ಪ್ರಚಾರ ಮಾಡಿದ್ದೆ. ಎಲ್ಲ ಕಡೆ ಒಳ್ಳೆಯ ಸ್ಪಂದನೆ ಇದೆ. ಹಾಗಾಗಿ ದಾವಣಗೆರೆಯಲ್ಲೂ ಕೂಡ ಪ್ರಚಾರ ಮಾಡಿದೆ, ಇಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಪ್ರಚಾರ ಮಾಡಿದೆ. 2 ಕಡೆ ಗೆಲ್ತೀವಿ ನಾವು. ಮತ್ತು ನಮ್ಮ ಕಾರ್ಯಕ್ರಮಗಳಿದಾವಲ್ಲ, ನಾವು ಕಾರ್ಯಕ್ರಮಗಳು ಎಲ್ಲ ಜನರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ವಿಶೇಷವಾಗಿ ಬಡವರಿಗಾರಲ್ಲ, ಎಲ್ಲ ಜಾತಿ, ಎಲ್ಲ ಸಮಾಜ, ಎಲ್ಲ ಧರ್ಮ, ಎಲ್ಲ ಭಾಷೆ, ಅವ್ರಿಗೆಲ್ರಿಗೂ ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. BJPಯವರು ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು, ಈಗಲೂ ಮಾಡ್ತಲೇ ಇದ್ದಾರೆ. ಗ್ಯಾರಂಟಿ ಯೋಜನೆಗಳು ಅವು ಸಾಮಾಜಿಕ ಭದ್ರತೆಯನ್ನು ಒದಗಿಸ್ತಕ್ಕಂಥ ಅದು ಸಾಮಾಜಿಕ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್, ಹೂಡಿಕೆ, ಹಣ ಹೂಡಿಕೆ, ಅದು ಕೂಡ ಅಭಿವೃದ್ಧಿನೇ. ಈಗ ಅಭಿವೃದ್ಧಿ ಅಂತಂದರೆ ಬರೀ ರಸ್ತೆ ಮಾಡೋದು, ಸೇತುವೆ ಮಾಡೋದು, ನೀರಾವರಿ ಮಾಡೋದು ಅಷ್ಟೇ ಕೆಲಸ ಅಲ್ಲ. ಆರ್ಥಿಕವಾಗಿ ಸಮಾಜಕ್ಕೆ ಕೂಡ ಸ್ವಾವಲಂಬನೆಯನ್ನು ಕೊಡ್ತಕ್ಕಂಥದ್ದು ಅದು ಭಾಳ ಮುಖ್ಯ. ಈಗ BJPಯವರು ನಾವು ಈ ಯೋಜನೆಗಳನ್ನು ಘೋಷಣೆ ಮಾಡಿದ್ಮೇಲೆ, ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ಮೇಲೆ ಅವತ್ತಿನಿಂದ ಇವತ್ತು ವಿರೋಧ ಮಾಡ್ತಾ ಬರ್ತಾ ಇದ್ದಾರೆ. ನನ್ನ ಅದರದೇ ಪ್ರೈಮ್ ಮಿನಿಸ್ಟ್ರು ರಾಜಸ್ಥಾನದಲ್ಲಿ ಹೇಳಿದ್ರು, ಇವನ್ನ ಜಾರಿ ಮಾಡೋಕ್ಕಾಗಲ್ಲ, ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಈಗ 3 ವರ್ಷದಿಂದ ಮಾಡ್ತಾ ಇದ್ದೀವಿ. 24/3/2026 ಅಲ್ಲಿವರೆಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಗ್ಯಾರಂಟಿ ಯೋಜನೆಗಳಿಗೆ 1,31,000 ಕೋಟಿ ರೂಪಾಯಿಗಳು. 1,31,000 ಕೋಟಿ ರೂಪಾಯಿಗಳು. ಹಾಗಂತೇಳಿ ನಾವು ನೀರಾವರಿ ಕೆಲಸಗಳು ನಿಲ್ಲಿಸಿಲ್ಲ, PWD ಕೆಲಸಗಳು ನಿಲ್ಲಿಸಿಲ್ಲ, ಗ್ರಾಮೀಣಾಭಿವೃದ್ಧಿ ಕೆಲಸಗಳು ನಿಲ್ಲಿಸಿಲ್ಲ, ಕುಡಿಯೋ ನೀರಿನ ಕೆಲಸ ನಿಲ್ಲಿಸಿಲ್ಲ, ಪೊಲೀಸ್ ವ್ಯವಸ್ಥೆ ಖರ್ಚು ಮಾಡೋದನ್ನು ಕಡಿಮೆ ಮಾಡಿಲ್ಲ. ಪ್ರತಿ ವರ್ಷವೂ ಕೂಡ ಹೆಚ್ಚು ಮಾಡ್ತಾ ಇದ್ದೀವಿ. ಆಮೇಲೆ SCP TSPನಲ್ಲಿ ಖರ್ಚು ಮಾಡೋದನ್ನು ಕಡಿಮೆ ಮಾಡಿಲ್ಲ. ಹೋದ ವರ್ಷ ಅಂದರೆ ಹೋದ ಆರ್ಥಿಕ ವರ್ಷದಲ್ಲಿ 25-26ರಲ್ಲಿ
42,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರೆ ಈ ವರ್ಷ 26-27ರಲ್ಲಿ 44,000 ಕೋಟಿಗೂ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ. SCPT ಯಾವುದನ್ನು ಕಡಿಮೆ ಮಾಡಿಲ್ಲ. ಅಭಿವೃದ್ಧಿ ಕೆಲಸಗಳು ಯಾವುದೂ ಕೂಡ ಕುಂಠಿತ ಆಗಿಲ್ಲ. ಅದರಿಂದ ಆಮೇಲೆ BJPಯವರು ಭಾಳ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ಟಿದ್ದಾರೆ, ಅವರು ಬಹುಶಃ ಇನ್ನೊಂದು ಸಾರಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದಿದರೆ ಏನೋ ಗೊತ್ತಿಲ್ಲ ನನಗೆ. 2002ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಪಾಸ್ ಮಾಡಿದ್ರು. ಯಾಕೆ ಪಾಸ್ ಮಾಡಿದ್ರು ಅಂತಂದರೆ, ರಾಜ್ಯದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾಗ ಅನೇಕ ರಾಜ್ಯಗಳು, ಕರ್ನಾಟಕನೂ ಕೂಡ ಸಂಕಷ್ಟದಲ್ಲಿತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.